ಹ್ಯಾಪಿ ನ್ಯೂ ಇಯರ್ ಸರ್. ಮೇಡಮ್ ಥ್ಯಾಂಕ್ ಯು. ನೀವು ಆಗ್ಲೇ ಹೇಳ್ತಿದ್ರಲ್ವಾ ಸರ್, ಇದು ರೈಟ್ ಹ್ಯಾಂಡ್ ಇದು ಪೇನ್ ಬಂದ್ರೆ ಅದು ಹೀಟಿಗೂ ಆಗಿರ್ಬೋದು, ಕೋಲ್ಡಿಗೂ ಆಗಿರ್ಬೋದು ಇಂಬ್ಯಾಲೆನ್ಸ್ ಅಂತ. ಸೇಮ್ ನನ್ಗೆ ಜಾಯಿಂಟ್ ಪೇನ್ ಇದೆ ಸರ್ ತುಂಬಾ ದಿನಗಳಿಂದ. ಲಾಸ್ಟ್ ಟೈಮುನು ನೀವು ಬೇರೆ ಒಂದು ಕ್ಲಾಸ್ ಹೇಳ್ಬೇಕಾದ್ರೆ ಕೇಳಿದ್ದೆ, ಅದು ನಮ್ದು ಇದು ಏನ್ ಜಾಯಿಂಟ್ ಬಂದಿರುತ್ತೋ ನಮ್ ರಿಂಗ್ ಫಿಂಗರ್ಸ್ ಅಲ್ಲೂ ಅದೇ ಜಾಯಿಂಟ್ಸ್ ಇರುತ್ತೆ, ಅದನ್ನ ಇದ್ ಹಾಕೊಂಡ್ರೆ ಸ್ಕೈ ಬ್ಲೂ ಅದು ಹಾಕೊಂಡ್ರೆ ಪೇನ್ ರಿಲೀಫ್ ಆಗುತ್ತೆ ಅಂತ. ಸೊ ಅದು ಟ್ರೈ ಮಾಡಿದೆ ನಾನು. ಆ ಕ್ಷಣಕ್ಕೆ ಪೇನ್ ರಿಲೀಫ್ ಆಗಿತ್ತು, ಬಟ್ ಸ್ಟಿಲ್ ಅದು ತುಂಬಾನೇ ಪೇನ್ ಇದೆ. ಹೀಗೆ ಪ್ರೆಸ್ ಮಾಡಕ್ಕಾಗಲ್ಲ, ಹೀಗೆ ಪ್ರೆಸ್ ಮಾಡಕ್ಕಾಗಲ್ಲ. ಎಷ್ಟು ದಿನ ಹಾಕೊಂಡ್ರಿ ಕಲರ್ ಅದು? ಒಂದು 4-5 ಡೇಸ್ ಹಾಕಿದೆ ಸರ್. ಇನ್ನು ಹಾಕೋಬೇಕು, ಇನ್ನೊಂದು 10 to 15 ಡೇಸ್ ಹಾಕೊಳ್ಳಿ, 30 ಡೇಸ್ ಹಾಕೊಳ್ಳಿ, ಯಾಕಂದ್ರೆ ಬಾಳ ಇರುತ್ತೆ. ಹಾ, ಹೌದಲ್ವಾ? ಅದೀಗ ನನಗೆ ಅದು ಹೀಟ್ ಇಂದ ಬಂದಿದ್ಯಾ ಪೇನು, ಕೋಲ್ಡ್ ಇಂದ ಬಂದಿದ್ಯಾ ಅಂತ. ನೀವು ಯಾವ ಕಲರ್ ಹಾಕೊಂಡಾಗ ಆರಾಮಾಯ್ತು? ಸ್ಕೈ ಬ್ಲೂ ಎಲ್ಲಿ? ಈ ಜಾಯಿಂಟ್ ಗೆ ಹಾಕಿದೆ ಸರ್. ಲೆಫ್ಟ್ ಹ್ಯಾಂಡ್? ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಫಸ್ಟ್ ಜಾಯಿಂಟ್ ಗೆ. ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಫಸ್ಟ್ ಜಾಯಿಂಟ್ ಹಾಕೊಂಡಿದ್ದೀರ ಅಲ್ವಾ? ಸ್ಕೈ ಬ್ಲೂ ಕಲರ್ ಏನ್ ಮಾಡುತ್ತೆ, ಅಗ್ನಿ ತತ್ವವನ್ನ ರೈಸ್ ಮಾಡುತ್ತೆ. ನೀವು ಯಾವುದೇ ರಿಂಗ್ ಫಿಂಗರ್ ಹಾಕೊಳ್ಳಿ, ಇಂಡೆಕ್ಸ್ ಫಿಂಗರ್ ಹಾಕೊಳ್ಳಿ, ಎಲ್ಲೇ ಸ್ಕೈ ಬ್ಲೂ ಕಲರ್ ಹಾಕೊಂಡಿದ್ದೀರ ಅಂದ್ರೆ ಅಗ್ನಿ ಜಾಸ್ತಿ ಆಗುತ್ತೆ. ಹೌದಲ್ವಾ? ನೀವು ಅದು ಹಾಕೊಂಡ ಕಮ್ಮಿ ಆಯ್ತು ಅಂತ ಹೇಳ್ತಾ ಇದ್ದೀರಿ, ಇನ್ನು ಆಗ್ಬೇಕು, ಯಾಕಂದ್ರೆ ಇನ್ನು ಜಾಸ್ತಿ ಹಾಕೋಬೇಕು. ಹೌದಲ್ವಾ? ಅದು ಹಾಕಂತೀರಾ, ರೆಡಿ ಆಗ್ತೀರಾ. ಆದ್ರೆ ಇನ್ ಅನಲೈಸ್ ಮಾಡೋದು ನೋಡಿ, ನಿಮಗೆ ಪೇನ್ ಬಂದಿರೋದು ಬಲಭಾಗದಲ್ಲಿ. ಹೌದಲ್ವಾ? ಬಲಭಾಗದಲ್ಲಿ ಈಟಿಂದ ಬಂದಿತ್ತು. ಇವಾಗ ಹೇಳ್ಕೊಡೋದು ಹೆಂಗಪ್ಪ ಅಂದ್ರೆ, ಓನ್ಲಿ ಈಟಿಂದ ಬಂದಿತ್ತು, ನೀವು ಗ್ರೀನ್ ಕಲರ್ ಹಾಕೊಳ್ಳಿ, ರೈಟ್ ಬರೋದೆಲ್ಲ ಈಟಿಂದ, ರೈಟ್ ಬರೋದೆಲ್ಲ ಈಟಿಂದ, ರೈಟ್ ಈಟ್ ಅಂದ್ಬಿಟ್ಟು ಗ್ರೀನ್ ಕಲರ್ ಹಾಕೊಂಡಿದ್ರೆ ಅಂದ್ರೆ ಪೇನ್ ಜಾಸ್ತಿ ಆಗಿರೋದು. ಇವತ್ತು ಸ್ಕೈ ಬ್ಲೂ ಕಲರ್ ಹಾಕೊಂಡಿದ್ರಿ ಅಂತಂದ್ರೆ ಇಲ್ಲಿ ಏನಾಗಿದೆ, ಈಟ್ ಕಮ್ಮಿ ಆಗ್ಬಿಟ್ಟು ನಿಮ್ಗೆ ಡಿಸೀಸ್ ಬಂದಿದೆ. ಯಾವಾಗ ನೀವು ಸ್ಕೈ ಬ್ಲೂ ಕೋಲ್ಡ್ ಇಂದ ಪೇನ್ ಬಂದಿದೆ. ವೆರಿ ಗುಡ್. ಇಲ್ಲಿ ಬಂದಿರ ನಿಮಗೆ ಕೋಲ್ಡ್ ಇಂದ. ರೈಟ್ ಸೈಡ್ ಈಟ್ ಇಂದ ಬರ್ತಿತ್ತಂದ್ರೆ ಕೋಲ್ಡ್, ಸ್ಕೈ ಬ್ಲೂ ಕಲರ್ ಹಾಕೊಂಡ್ರೆ ವಾಸಿ ಆಗಬಾರ್ದಾಗಿತ್ತು. ಹೌದಲ್ವಾ? ಸ್ಕೈ ಬ್ಲೂ ಕಲರ್ ಆಗಿ ವಾಸಿ ಆಗಿದೆ ಅಂದ್ರೆ ಇಲ್ಲಿ ಏನಾಗಿದೆ, ರೈಟ್ ಅಲ್ಲಿ ಈಟ್ ಬ್ಯಾಲೆನ್ಸ್ ಇರ್ಬೇಕಾಗಿತ್ತು. ರೈಟ್ ಅಲ್ಲಿ ಈಟ್ ಬ್ಯಾಲೆನ್ಸ್ ಆಗಿರ್ಬಹುದು, ರೈಟ್ ಅಲ್ಲಿ ಈಟ್ ಏನಾಗಿದೆ, ಕಮ್ಮಿ ಆಗಿದೆ. ರೈಟ್ ಅಲ್ಲಿ ಈಟ್ ಕಮ್ಮಿ ಆಗಿದೆ ಅಂದ್ರೆ ಕೋಲ್ಡ್ ಜಾಸ್ತಿ ಆಗುತ್ತೆ. ಸೂರ್ಯನ ಬೆಳಕು ಕಮ್ಮಿ ಆದಂಗೆಲ್ಲ ಚಂದ್ರನ ಬೆಳಕು ಜಾಸ್ತಿ ಆಗುತ್ತೆ. ಹೌದಲ್ವಾ? ಇಲ್ಲಿ ನಿಮಗೆ ಆಗಿರೋದೇನು, ರೈಟ್ ಅಲ್ಲಿ ಈಟ್ ಕಮ್ಮಿ ಆಗಿದೆ. ಸ್ಕೈ ಬ್ಲೂ ಕಲರ್ ಹಾಕೊಂಡಾಗ ಏನಾಯ್ತು, ಪೇನ್ ಸ್ವಲ್ಪ ಕಡಿಮೆ ಆಗಿದೆ. ಈಟ್ ಕಮ್ಮಿ ಆಗ್ಬಿಟ್ಟು ಕೋಲ್ಡ್ನೆಸ್, ಕೋಲ್ಡ್ನೆಸ್ ಕಮ್ಮಿ ಆಗ್ಬಿಟ್ಟು ಕಡಿಮೆ ಆಗಿ ಹೀಟ್ ರೈಸ್ ಮಾಡಿ, ಹೀಟ್ ರೈಸ್ ಆಗ್ತಾ ಇದೆ. ಅದು ಎಷ್ಟು ದಿನ ರೈಸ್ ಆಗ್ಬೇಕು ಅಂತಂದ್ರೆ ಡಿಪೆಂಡ್ ಆನ್ ಯುವರ್ ಪೇನ್. ದಿನಾಲು ಆಗ್ತಾ ಹೋಗಿ, 10 ಡೇಸ್ ಹಾಕಿ, 10 ಡೇಸ್ ರಿಮೂವ್ ಆಯ್ತಾ ಬಿಟ್ಬಿಡಿ, ಇನ್ನೊಂದು 10 ಡೇಸ್ ಹಾಕೊಳ್ಳಿ. ಅವಾಗ ಬಿಟ್ಟು 5 ದಿನಕ್ಕೆ ಸಾಲ್ವ್ ಆದ್ರೆ 5 ದಿನಕ್ಕೆ ಬಿಡಿ, 2 ದಿನಕ್ಕಾದ್ರೆ 2 ದಿನಕ್ಕೆ ಬಿಡಿ. ಇಷ್ಟೇ ದಿನ ಹಾಕ್ಬೇಕಂತ ಹೇಳಿ ಏನೂ ರೂಲ್ಸ್ ಇಲ್ಲ. ಕಲರ್ ಹೆಂಗ್ ಅಪ್ಲೈ ಮಾಡ್ಬೇಕು ಗೊತ್ತಾ? ಊಟ ಮಾಡ್ತೀವಿ, ಎಷ್ಟು ಊಟ ಮಾಡ್ತೀವಿ, ಹೊಟ್ಟೆ ತುಂಬಿದೆ ಅಂತೇಳಿ ನಮ್ ಬ್ರೈನಿಗೆ ಬರೋವರೆಗೂ ತಿಂತೀವಿ. ಅದೇ ತರ ಪೇನ್ ಅನ್ನ ನೀವು ಹಾಕ್ತಾ ಹೋಗಿ, 1 ದಿನ ಹಾಕಿ, 5 ದಿನ ಹಾಕಿ, 10 ದಿನ ಹಾಕಿ, ದಿನಾನು ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ಮುಂದೆ ಸ್ಟಾಪ್ ಮಾಡೋದು ಅಥವಾ ಕಂಟಿನ್ಯೂ ಮಾಡೋದ ಮಾಡಿ. ಅದು ಬರೀ ಸ್ಕೈ ಬ್ಲೂ ಸಾಕ, ಇಲ್ಲ ಆರೆಂಜು ಮಿಕ್ಸ್ ಮಾಡಿ, ಆರೆಂಜು ಸ್ಕೈ ಬ್ಲೂ ಎರಡು ಕೊಡ್ಬೋದಾ ಸರ್? ಹಾಕಬಹುದು. ಈ ಪ್ರೆಸೆಂಟ್ ಮಾಡೋದು ಏನಪ್ಪಾ ಅಂದ್ರೆ ಲಂಗ್ ಮತ್ತು ಲಿವರ್ ಜಾಯಿಂಟ್, ಸರಿನಾ? ನೀವು ಲಂಗ್ ಪ್ಲಸ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿ, ಲಿವರ್ ಪ್ಲಸ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿ, ಮತ್ತೆ ಅದ್ರ ಮೇಲ್ಗಡೆ ಆರೆಂಜ್ ಹಾಕಿ. ನೋವನ್ನ ಕಮ್ಮಿ ಮಾಡ್ಲಿಕ್ಕೆ ಲೆಫ್ಟ್ ಹ್ಯಾಂಡ್ ರಿಟರ್ನ್ ಫಿಂಗರ್, ಯಾಂಗ್ ಬ್ರೈನ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಯೂಶಲಿ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಸರ್, ಯಾಕಂದ್ರೆ ಈ ವಿಂಟರ್ ಸೀಸನ್ ಅಲ್ಲಿ ನಂಗೆ ತುಂಬಾ ಬಾಡಿ ಪೈನ್ಸ್, ಜಾಯಿಂಟ್ ಪೈನ್ಸ್, ಎಲ್ಲಂದ್ರೆ ಅಲ್ಲಿ ಪೈನ್ ಗಳು ಇಟ್ಕೊಳ್ಳುತ್ತೆ. ನನಗೆ ಬೆಸ್ಟ್ ಸೊಲ್ಯೂಷನ್ ಕೊಟ್ಟಿರೋದಂದ್ರೆ ಅದು ಒಂದೇ ಸರ್. ವಿಂಟರ್ ಅಲ್ಲಿ ನೋಡಿ, ವಿಂಟರ್ ಅಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀರಲ್ವಾ? ನಿಮ್ ದೇಹ ಪಕ್ಕ ಕೋಲ್ಡ್ನೆಸ್ ಇದೆ, ಈಟ್ ಇಷ್ಟ ಇರಬೇಕು, ಇಲ್ಲ ಈಟ್ ಕಮ್ಮಿ ಆಗಿದೆ, ಕೋಲ್ಡ್ ಬ್ಯಾಲೆನ್ಸ್ ಇದೆ ನಿಮ್ ದೇಹದಲ್ಲಿ. ಇಲ್ಲಿ ನಿಮ್ ದೇಹದಲ್ಲಿ ಏನಾಗಿದೆ ಅಂದ್ರೆ ಈಟ್ ಅಷ್ಟೇ ಇಂಬ್ಯಾಲೆನ್ಸ್ ಆಗಿದೆ. ಇಂಬ್ಯಾಲೆನ್ಸ್ ಮೀನ್ಸ್ ಈಟ್ ಕಮ್ಮಿ ಆಗಿದೆ. ಈಟ್ ಕಮ್ಮಿ ಆದಾಗ ಕೋಲ್ಡ್ನೆಸ್ ಜಾಸ್ತಿ ಆಗಬೇಕು. ನೀವೇನ್ ಮಾಡ್ಬೇಕು ಗೊತ್ತಾ, ಫಸ್ಟ್ ಈಟ್ ಟ್ರೀಟ್ಮೆಂಟ್ ಮಾಡಿ, ಹೀಟ್ ಅನ್ನ ರೈಸ್ ಮಾಡಿ, ಹೀಟ್ ಅನ್ನ ರೈಸ್ ಮಾಡ್ತಾ ಹೋಗಿ. ಹೀಟ್ ಅನ್ನ ರೈಸ್ ಮಾಡಿದ್ರೆ ಕಮ್ಮಿ ಆಗಿಲ್ಲ ಅಂದ್ರೆ ಕೋಲ್ಡ್ ಅನ್ನ ಕಮ್ಮಿ ಮಾಡ್ಬಿಟ್ಟು ಹೀಟ್ ಅನ್ನ ರೈಸ್ ಮಾಡಿ, ವಾಸಿ ಆಗುತ್ತೆ. ಸಿಕ್ಕಾಪಟ್ಟೆ ಪೇನ್ ಇದೆ ಸರ್. ಇದು ಏನ್ ಈ ತರ ನಾವು ಪ್ರೆಸ್ ಮಾಡ್ಕೊಂಡು ಏನ್ ಮಾಡ್ಕೊಂಡ್ರು ಅದು ಪೇನ್ ಹೋಗಲ್ಲ. ಆಮೇಲೆ ಏನಾದ್ರು ಒಂದ್ ಸ್ವಲ್ಪ ವೆಯ್ಟಿಂಗ್ ಇಡ್ಕೊಂಡ್ರು ಅಲ್ಲಿ ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ, ಅಷ್ಟು ಪೇನ್ ಇದೆ. ಓಕೆ, ಅದನ್ನ ಮಾಡ್ಬಿಟ್ಟು ಇನ್ನೊಂದ್ ಮರ್ಮ ಥೆರಪಿ ಬರುತ್ತಮ್ಮ. ಎಲ್ಲಿ ಗೊತ್ತಾ, ಕೈಯಲ್ಲಿ ನೋವು ಬರ್ತಾ ಇದೆ ಅಂತ ಹೇಳ್ತೀರಿ ಅಲ್ವಾ? ಇಲ್ಲಿ ನೋಡಿ, ಇದನ್ನ ಹಿಂಗೆ ಮಾಡ್ಬೇಕು. ಈ ತರ ಮುಷ್ಟಿ ಮಾಡಿದಾಗ ಈ ತರ ಬೆರಳ ಹಾಕ್ಬಿಟ್ಟು ಇಲ್ಲಿ ಸ್ಕಿನ್ ತಗೋಬೇಕು. ಇಲ್ಲಿ ಸ್ವಲ್ಪ ಲಿಟಲ್ ಬಿಟ್ ಸ್ಕಿನ್ ತಗೊಂಡು ರಿಲೀಸ್ ಮಾಡಿ ಕೈಯನ್ನಷ್ಟೇ ಮಾಡ್ಬಿಟ್ಟು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಳೆಯಿರಿ ಹಿಂದ್ಗಡೆ. 1 2 3
ಬುಟ್ಟೆ, ಮತ್ತೆ 1 2 3, ಮತ್ತೆ ಬುಟ್ಟೆ, ಮತ್ತೆ 1 2 3, ಮತ್ತೆ ಬುಟ್ಟೆ. ಈ ತರ ನೀವು ಮಾರ್ನಿಂಗು ಮತ್ತೆ ಈವ್ನಿಂಗ್ ಮಾಡ್ಬೋದು. ಸರಿನಾ? ಹಾ ಮಾಡ್ಬಿಟ್ಟು ಅದ್ರ ಜೊತೆಗೆ ಈ ಹಸ್ತ ಇದೆ ಅಲ್ವಾ, ಈ ಭಾಗ, ಲೆಫ್ಟ್ ಈ ಭಾಗದಲ್ಲಿ ಜಿಗ್ಜಾಗ್ ಮೋಷನ್ ಮಾಡಿ. ಈ ಮಿಡ್ಲ್ ಪಾಯಿಂಟ್ ಅಲ್ವಾ ಸರ್? ಎಸ್, ಇಲ್ಲಿ ನೋಡಿ, ಈ ಮಿಡಲ್ ಫಿಂಗರ್ಗೆ ಮಿಡಲ್ ಇರಬೇಕು, ಸೈಡ್ಗೆ ಇದು ಇರಬೇಕು, ಜಿಗ್ಜಾಗ್ ಮೋಷನ್ ಈ ತರ. ಎಸ್, ಈ ತರ. ಇದಾದ ನಂತರ ಜಾಸ್ತಿ ಪ್ರೆಷರ್ ಕೊಡೋ ಹಂಗಿಲ್ಲ ಅಲ್ವಾ ಸರ್? ಏನಿಲ್ಲ, ಲೈಟ್ ಆಗಿ ಇಷ್ಟೇ, ಸ್ಕಿನ್ ಅಷ್ಟೇ ಮೂವ್ ಆಗ್ಬೇಕು. ಓಕೆ, ಹಾ ಗೊತ್ತಾಯ್ತು. ಕೆಳಗಡೆ ಹಾಗೇನೆ ಮಿಡಲ್ಗೆ ನೋಡಿ, ನನ್ನ ಕೈ ಮೂವ್ ಆಗಲ್ಲ, ಓನ್ಲಿ ಸ್ಕಿನ್ ಅಷ್ಟೇ ಆಗುತ್ತೆ, ಹೌದಲ್ವಾ? ನನ್ನ ಎಡಗೈ ಅಷ್ಟೇ ಇದೆ, ಆದ್ರೆ ನನ್ನ ಬಲಗೈ ಬೆರಳುಗಳಷ್ಟೇ ಮೂವ್ ಆಗ್ತಾ ಇದಾವೆ. ಹಾ ಸರ್ ಗೊತ್ತಾಯ್ತು. ಎಸ್, ಅದೇ ತರ ಇಲ್ಲಿ ಥಂಬ್ ರಿಫ್ಲೆಕ್ಸ್ಗೆ ಈ ತರ ಬರ್ಮಾ ಥೆರಪಿಯನ್ನ ಮಾಡಿ. ಎಷ್ಟೊತ್ತು ಮಾಡ್ಬೇಕು ಸರ್? ಅದು ಕೌಂಟ್ ಮಾಡ್ಕೋಬೇಕಾ? ಕೌಂಟ್ ಅಂದ್ರೆ ಇದೆ ನಿಮ್ಗೆ ಹೇಳಿದ್ನಲ್ವಾ, 1 2 3 ಹೇಳಿದ್ನಲ್ವಾ, ಅದೇ ತರ. ಇಲ್ಲ ಸರ್ ಅದು ಗೊತ್ತಾಗ್ತಾ ಇಲ್ಲ ಅಂದ್ರೆ ಜಸ್ಟ್ 30 ಸೆಕೆಂಡ್ ಮಾಡ್ಬೋದು. ಸರಿನಾ? 1 2 3 1 2 3 ಮಾಡಿನೂ ಮಾಡ್ಬೋದು. ಅದು ಗೊತ್ತಾಗಲ್ಲ ಅಂದ್ರೆ ಕಂಟಿನ್ಯೂ 30 ಸೆಕೆಂಡ್ ಮಾಡ್ಬೋದು. ಸರಿನಾ? ಎವ್ರಿ 6 ಅವರ್ ಮರ್ಮ ಮಾಡ್ಬೋದು. ಬಿಗಿನಿಂಗ್ ನೀವೇನ್ ಮಾಡಿ ಗೊತ್ತಾ, ದಿನಾಲು ಒಂದ್ಸಲ ಮಾಡಿ, ವಾಸಿ ಆಗ್ತಾ ಬಂದಂಗೆಲ್ಲ 2 ದಿನ 3 ದಿನಕ್ಕೆ ಶಿಫ್ಟ್ ಮಾಡಿ. ಸರಿನಾ? ಮಾಡ್ತಾ ಬನ್ನಿ ಅಮ್ಮ, ಕಮ್ಮಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.